ವಿ ಎನ್ ಎಡಿಟರ್ ಆ್ಯಪ್ನಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡುವ ವಿಧಾನ ಹೇಗೆ ಎಂದು ತಿಳಿದುಕೊಳ್ಳೋಣ. ನಿಮ್ಮ ಮೊಬೈಲ್ನಲ್ಲಿ ವಿ ಎನ್ ವಿಡಿಯೋ ಎಡಿಟರ್ ಆ್ಯಪ್ ಇಲ್ಲದಿದ್ದರೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ವಿ ಎನ್ ಎಡಿಟರ್ ಆ್ಯಪನ್ನು ಮೊದಲು ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ನಿಮ್ಮ ಮೊಬೈಲ್ನಲ್ಲಿರುವ ವಿ ಎನ್ ಎಡಿಟರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ವಿ ಎನ್ ಎಡಿಟರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ಕೆಳಗಡೆ ಕಾಣಿಸ್ತಿರುವ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಆಯ್ದುಕೊಳ್ಳಿ. ಈಗ ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ನಿಮಗೆ ಬೇಕಾದ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಫ್ರೇಮ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಸೈಜನ್ನು ಆಯ್ದುಕೊಳ್ಳಿ. ನಾನು 9:16 ಆಯ್ಕೆ ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸ್ತಿರುವ ಔಟ್ಪುಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತದೆ. ಈಗ ಮೋಡಿಫೈ ಏರಿಯಾ ಅಂತ ಕಾಣಿಸ್ತಾ ಇದೆ, ಆ ಟೂಲ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಿಮಗೆ ಇಮೇಜ್ನಲ್ಲಿ ಬೇಡವಾದ ಪಾರ್ಟನ್ನು ಎರೇಸ್ ಮಾಡಿಕೊಳ್ಳಿ. ಜೂಮ್ ಮಾಡಿಕೊಂಡು 2 ಬೆರಳಿನಿಂದ ಜೂಮ್ ಮಾಡಿಕೊಂಡು ಬೇಡವಾದ ಪಾರ್ಟನ್ನು ಎರೇಸ್ ಮಾಡಿಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ BG ಟೂಲ್ ಮೇಲೆ ಕ್ಲಿಕ್ ಮಾಡಿ, ಆಗ ಇಮೇಜ್ನಲ್ಲಿ ಹೋಗಿ ನೀವು ಮೊದಲೇ ಸೆಲೆಕ್ಟ್ ಮಾಡಿಟ್ಟ ಒಂದು ಇಮೇಜನ್ನು ಆಯ್ದುಕೊಳ್ಳಿ. ಯಾವುದೇ ಬ್ಯಾಕ್ಗ್ರೌಂಡನ್ನು ಆಯ್ದುಕೊಳ್ಳಿ. ಆ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆ ಬ್ಯಾಕ್ಗ್ರೌಂಡ್ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಬೇಕಾದರೆ ಬ್ಲರ್ ಮಾಡಿಕೊಳ್ಳಿ, ಇಲ್ಲವೇ ಕ್ಲಿಯರ್ ಮಾಡಿಕೊಳ್ಳಿ. ಈಗ ನೀವು ಆಯ್ಕೆ ಮಾಡಿದ ಫೋಟೋಗೆ ಹೊಸ ಬ್ಯಾಕ್ಗ್ರೌಂಡ್ ಸೆಟ್ ಆಗಿದೆ. ಆ ಫೋಟೋವನ್ನು ನಿಮಗೆ ಬೇಕಾದಾಗೆ ಫಿಲ್ಟರ್ ಮಾಡಿಕೊಳ್ಳಬಹುದು. ಕೆಳಗಡೆ ಕಾಣಿಸ್ತಿರುವ ಫಿಲ್ಟರ್ ಆಪ್ಷನ್ ಮೇಲೆ ಹೋಗಿ ನಿಮಗೆ ಯಾವುದು ಬೇಕೋ ಆ ರೀತಿಯಲ್ಲಿ ಫಿಲ್ಟರ್ ಮಾಡಿಕೊಳ್ಳಿ. ನಂತರ ಕೆಳಗಡೆ ಕಾಣಿಸ್ತಿರುವ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋಟೋ ವಿಡಿಯೋ ಆಪ್ಷನ್ನಲ್ಲಿದೆ. ಈ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿಕೊಳ್ಳಬೇಕು. ಮೇಲುಗಡೆ ಕಾಣಿಸ್ತಿರುವ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಆಗ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತದೆ. ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿರುವ ಈ ವಿಡಿಯೋವನ್ನು ಫೋಟೋ ಆಗಿ ಕನ್ವರ್ಟ್ ಮಾಡಿಕೊಳ್ಳೋಣ. ಗ್ಯಾಲರಿ ಓಪನ್ ಮಾಡಿ ವಿಡಿಯೋವನ್ನು ಆಯ್ದುಕೊಳ್ಳಿ. ಈಗ ಈ ವಿಡಿಯೋದ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸ್ಕ್ರೀನ್ಶಾಟ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತದೆ. ಈಗ ನಮ್ಮ ಗ್ಯಾಲರಿಯಲ್ಲಿ ಫೋಟೋ ಸೇವ್ ಆಗಿದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಗಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ.